ಆರಂಭಗೊಂಡಿದೆ. ಈ ಏಕಾದಶಿಯಿಂದ ಪ್ರಾರಂಭಗೊಂಡಿದೆ ಪುಷ್ಯ ಮಾಸದಲ್ಲಿ. ಸೊ ಇವತ್ತು ಯಾರು ಬಂದಿದ್ರು ನೀವೆಲ್ಲ ಮೊದಲನೇ ಏಕಾದಶಿ ಬಂದಿದೆ ಪಾರಾಯಣಕ್ಕೆ ಬಂದಿದ್ರ, ನೀವೆಲ್ಲ ಪುಣ್ಯಾತ್ಮರು ಅಂತ ನಾನು ಹೇಳ್ತೀನಿ. ಹಾಗೆ ಎಷ್ಟೋ ಜನ ಭಗವದ್ಗೀತೆ ಕಲ್ತ್ಕೊಂಡಿದ್ದಾರೆ ಬೆಂಗಳೂರು ನಗರದಲ್ಲಿ, ನಮ್ಮ ಗೀತಾ ಪರ್ವದಲ್ಲಿ ಎಷ್ಟೋ ಜನ ಕಲ್ತ್ಕೊಂಡಿದ್ದಾರೆ. ಆದರೆ ನಾವು ಇಷ್ಟೇ ಜನ ಇಲ್ಲಿ ಬಂದು ಸೇರಿ ಏಕಾದಶಿನ ಪಾರಾಯಣ ಮಾಡ್ತಿದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿ ಅಂದರೆ ಅದಕ್ಕೆ ಭಗವಂತ ಕೃಷ್ಣನ ಪ್ರೇರಣೆ ಇಲ್ಲದೆ ಬೇರೆ ಏನೂ ಇಲ್ಲ, ಆಯ್ತಾ? ಸೊ ಅವ್ರನ್ನೆಲ್ಲರನ್ನೂ ಆಯ್ಕೆ ಮಾಡ್ಕೊಳ್ಳಲ್ಲ, ಕೆಲವ್ರು ಮಾತ್ರ ಆಯ್ಕೆ ಮಾಡ್ಕೋತೇನೆ ಅಂತ ಭಗವದ್ಗೀತೆಯೆಲ್ಲ ಹೇಳಿದ್ದಾನೆ. ಅವ್ನು ಯಾರು ಇಷ್ಟನೋ ಅವ್ರನ್ನ ಮಾತ್ರ ಆಯ್ಕೆ ಮಾಡ್ಕೋತಾನೆ. ನಾವು ಇವತ್ತೆಲ್ಲ ಕೃಷ್ಣನಿಗೆ ಪ್ರಿಯರಾದವರು ಅಂತ ಬಿಟ್ಟು ಹೇಳ್ತೀನಿ. ಸೊ ನೀವೆಲ್ಲರೂ ಇದನ್ನ ಪ್ರಸನ್ನ ಕುಮಾರ್ ಅಣ್ಣ ಅವರ ಮನೆಯಲ್ಲಿ ಬಂದು ಈ ಭಗವದ್ಗೀತಾ ಪಾರಾಯಣವನ್ನು ಯಶಸ್ವಿಗೊಳಿಸಲಿಕ್ಕೆ ನಿಮಗೆಲ್ಲರಿಗೂ ಪ್ರಸನ್ನ ಕುಮಾರ್ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಅಣ್ಣನ ಮನೆಯಲ್ಲಿ ಇದನ್ನ ಪ್ರಸಾದದ ವ್ಯವಸ್ಥೆ, ಲಘು ಪ್ರಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ.